ಸ್ವಾಗತವನ್ನು ಕೋರಿ ವಿಚಾರವನ್ನು ಹೇಳ್ತೀನಿ. ತದನಂತರ ಅವರವರ ವಿಷಯ ಆಧಾರಿತವಾಗಿ ಅವರವರು ಸಬ್ಜೆಕ್ಟ್ಗಳನ್ನ ರಾಜ್ಯಾಧ್ಯಕ್ಷರು ಕೊಡ್ತಾರೆ. ಇವತ್ತು ಮುಖ್ಯ ಉದ್ದೇಶ ಪತ್ರಿಕಾ ಹೇಳಿಕೆಯನ್ನು ಮಾಡ್ತಾ ಇರೋದು ಉದ್ದೇಶ ಏನು ಅಂತ ಹೇಳಿದ್ರೆ, ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿಯ ಕೆಂಬತ್ತಹಳ್ಳಿ ಮತ್ತೆ ಗೊಳ್ಳಳ್ಳಿಯ ಎರಡೂ ಸರ್ವೆ ನಂಬರ್ಗಳಲ್ಲಿ ಆಶ್ರಯ ಯೋಜನೆಗೆ ಮೀಸಲಿಡುವಂಥ ಜಾಗವನ್ನು ಅದು ಬೆಂಗಳೂರಿನ ಜಿಲ್ಲಾಧಿಕಾರಿಗಳು ಮೀಸಲಿಡ್ತಾರೆ. ಈ ಆಶ್ರಯ ಯೋಜನೆ 8 ಎಕರೆ ಯಾವುದಲ್ಲಿ ಸರ್ವೆ ನಂಬರು ಗೊಳ್ಳಳ್ಳಿಯಲ್ಲಿ 39 ಎಕರೆ, ಸರ್ವೆ ನಂಬರ್ 39ರಲ್ಲಿ 7 ಎಕರೆ, ಮತ್ತೆ ಕೆಂಬತ್ತಹಳ್ಳಿ ಸರ್ವೆ ನಂಬರ್ 55ರಲ್ಲಿ 8 ಎಕರೆ 10 ಗುಂಟೆ ಆಶ್ರಯ ಯೋಜನೆಗೆ ಮೀಸಲಿಡ್ತಾರೆ. ಈ ಜಾಗವನ್ನ ಏನು ಮಾಡ್ತಾರೆ, ಅನೇಕ ರಾಜ್ಯಾಧ್ಯಕ್ಷರು ಅವರವರ ಸಂಘಟನೆ ಅಧೀನದಲ್ಲಿ ಏನು ಮಾಡ್ತಾರೆ, ಹೋರಾಟಗಳನ್ನು ಮಾಡಿ ನಮ್ಮ ಸಂಘಟನೆಗಳಿಗೆ ಇದು ಆಶ್ರಯ ಯೋಜನೆಯಲ್ಲಿ ನಮಗೂ ಕೂಡ ನೀವು ಅದರಲ್ಲಿ ವಸತಿಹೀನರಿಗೆ ನೀವು ವಸತಿಯ ಜಾಗವನ್ನು ಕೊಡಬೇಕು ಅಂತೇಳಿ ಮನವಿಗಳನ್ನು ಸಲ್ಲಿಸಿರ್ತಾರೆ. ಅದೇ ರೀತಿ ಒಂದಷ್ಟು ಸಂಘಟನೆಗಳು ಕೂಡ ಇದು ನಮಗೆ ಆದೇಶ ಆಗಿದೆ ಎನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರೋಂಥ ರಿಸರ್ವ್ ಮಾಡಿರೋಂಥ ಜಾಗವನ್ನು ಏನು ಮಾಡ್ತಾರೆ, ಈಗ ಅವರು ಏಕಾಏಕಿ ಅದನ್ನ ಸುಪರ್ದಿಗೆ ತಗೊಂಡು ಅದನ್ನ ಏನು ಮಾಡ್ತಾ ಇರ್ತಾರೆ, ತಮಗೆ ಇಷ್ಟ ಬಂದಂಗೆ ಅದನ್ನು ಮಾರುವಂಥ ಕೆಲಸವನ್ನ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಆದರೆ ನಾವಿಲ್ಲೇನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ಅನೇಕ ಸಂಘಟನೆಗಳು ಒಕ್ಕೂಟದಿಂದ ಇರ್ಬೋದು ಅಥವಾ ಇಂಡಿವಿಜುವಲ್ ಇಂದ ಇರ್ಬೋದು, ಅವರೆಲ್ಲರೂ ಕೂಡ ಅವರವರ ಲಿಮಿಟ್ ಅಲ್ಲಿ ಏನ್ ಮಾಡ್ತಾರೆ, ಹೋರಾಟಗಳನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಗಳನ್ನು ಸಲ್ಲಿಸಿರ್ತಾರೆ. ಅವ್ರಿಗೂ ಕೂಡ ನಮಗೆ ಇಬ್ಬರ ಕೊಟ್ಟಿರ್ತಾರೆ, ಸೋ ಆಶ್ರಯ ಜಾಗವನ್ನು ಈಗಾಗಲೇ ನಾವು ನಿಗದಿಪಡಿಸಿರ್ತೇವೆ. ಆ ಜಾಗದಲ್ಲಿ ಇದು BBMP ಲಿಮಿಟ್ ಅಲ್ಲಿ ಇರೋದನ್ನು ನೀವು ಕೂಡ BBMPಗೆ ಪಟ್ಟಿಯನ್ನು ಸಲ್ಲಿಸಿ ಬೇಸ್ಡ್ ಆನ್ ಪಟ್ಟಿಯಲ್ಲೇ ಆಯ್ಕೆ ಮಾಡಿ BBMP ಅಧಿಕಾರಿಗಳೇ ಅದನ್ನ ಡೆವಲಪ್ಮೆಂಟ್ ಮಾಡಿ ನಿಮಗೆ ಹಂಚಿಕೆ ಮಾಡ್ತಾರೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರಿಂದ ಇಒ ಅವರು ಫೈನಲ್ ಆಗಿ BBMP ಅಧಿಕಾರಿಗಳಾದ ARO ಮತ್ತೆ AWಗಳಿಗೆಲ್ಲ ಇದನ್ನ ಫಾರ್ವರ್ಡ್ ಮಾಡುವಂಥದ್ದು. ಇದು ಇಲ್ಲಿವರೆಗೂ ನಡೆದಿರುವಂತ ವಿಚಾರ. ಈಗಾಗಲೇ ಏನಾಗಿರುತ್ತೆ, ನಮಗೆ ಆ ಭಾಗದಲ್ಲಿರುವಂತ ಎಲ್ಲ ರಾಜ್ಯಾಧ್ಯಕ್ಷರುಗಳು ಏನ್ ಮಾಡಿರ್ತಾರೆ, ನಮಗೆ ಸಂಬಂಧಪಟ್ಟಂಗೆ ನಮ್ಮದು ಪಟ್ಟಿ ಸಲ್ಲಿಸಿರ್ತೀವಿ. ಆಯಾ ಸಂಘಟನೆಯಿಂದ 20, 30, 40 ಈ ರೀತಿ ಪಟ್ಟಿಯನ್ನು ಸಲ್ಲಿಸುತ್ತೆ BBMPಗೆ. ಆದರೆ ಈ ವಿಚಾರವಾಗಿ BBMP ಅಧಿಕಾರಿಗಳು ಸರ್ಕಾರಿ ಜಾಗವನ್ನ ಯಾವುದೇ ಕಾರಣಕ್ಕೂ ಥರ್ಡ್ ಪರ್ಸನ್ ಅಕ್ವಿಸಿಷನ್ ಮಾಡಿಕೊಳ್ಳದೇ ಇರೋ ರೀತಿಯಾಗಿ ಅವರು ಅದನ್ನ ತಡೆ ಹಿಡಿಬೇಕಾಗಿತ್ತು. ಆದರೆ ಇಲ್ಲಿ ಮೇಲ್ನೋಟಕ್ಕೆ BBMP ಅಧಿಕಾರಿಗಳು ಎಲ್ಲ ರೀತಿಯ GB ಅಧಿಕಾರಿಗಳಂತೂ ಎಲ್ಲರೂ ಕೂಡ ಫೇಲ್ಯೂರ್ ಆಗಿರ್ತಾರೆ. ಏನು ಹಂಚಿಕೆ ಮಾಡೋದ್ರಲ್ಲಿ ಅಥವಾ ಡೆವಲಪ್ಮೆಂಟ್ ಮಾಡಿರೋದ್ರಲ್ಲಿ ಈ ರೀತಿಯಾಗಿ ಎಲ್ಲರೂ ಕೂಡ ಫೇಲ್ಯೂರ್ ಆಗಿರೋ ಕಾರಣದಿಂದ ಏನಾಗ್ತದೆ, ಇವತ್ತು ಮೂರನೇ ವ್ಯಕ್ತಿಗಳು ಬಂದು ಅದನ್ನ ಸಂಘಟನೆಕಾರರು ನಾವು ಕೂಡ ಅಂಬೇಡ್ಕರ್ ಸಂಘಟನೆಗಳು ಇದೀವಿ ಅಂತ ಹೇಳಿಕೊಂಡು ಅವರು ಕೂಡ ತಮ್ಮ ಇಷ್ಟ ಬಂದಂತೆ ವ್ಯಾಪಾರ ಮಾಡಿಕೊಂಡು ಆಶ್ರಯ ಯೋಜನೆಗೆ ಮೀಸಲಿಟ್ಟುವಂಥ ಜಾಗವನ್ನ ಅವರುಗಳು ವ್ಯಾಪಾರ ಮಾಡಿಕೊಳ್ಳುವಂಥ ಕೆಲಸವನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಇವತ್ತಿನ ಮೂಲ ವಿಚಾರವಾಗಿರ್ತದೆ. ಈ ವಿಚಾರವಾಗಿ ಎಲ್ಲರೂ ಕೂಡ ರಾಜ್ಯಾಧ್ಯಕ್ಷರು ಅವರವರ ಹೇಳಿಕೆಯನ್ನು ಕೊಡ್ತಾರೆ. ನಾನು ಡಾಕ್ಟರ್ ಕೋದಂಡರಾಮ್ ಅಂತೇಳಿ ಅಂಬೇಡ್ಕರ್ ಸ್ವಾಮಿ ರಾಜ್ಯಾಧ್ಯಕ್ಷರು, ಒಕ್ಕೂಟದ ಅಧ್ಯಕ್ಷರು. ಥ್ಯಾಂಕ್ ಯು. ಪತ್ರಿಕಾ ಬಂಧುಗಳೇ, ನನ್ನ ಹೆಸರು ಭವಾನಿ ಪ್ರಸಾದ್ ಅಂತ ಹೇಳಿ ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದ ರಾಜ್ಯಾಧ್ಯಕ್ಷರು. ಬಂಧುಗಳೇ, ಸಂಘರ್ಷ ಸಮಿತಿ ಗೋವಿಂದರಾಜ್ ಅವರ ಕಡೆಯಿಂದ 11/2/1925ರಲ್ಲಿ ನಮಗೆ 50 ನಿವೇಶನಗಳನ್ನು ಕೊಡಿ ಅಂತ ಹೇಳಿ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ. ಅದೇ ಪ್ರಕಾರ ನಮ್ಮ ಸಂಘಟನೆ ಕೂಡ 12ನೇ ತಾರೀಕು 2ನೇ ತಿಂಗಳು 2025ರಲ್ಲಿ ನಮಗೂ ಕೂಡ ಇದರಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರು ಇದ್ದಾರೆ, ನಿರ್ಗತಿಕರಿದ್ದಾರೆ ಅಂತ ಹೇಳಿ ಮನವಿ ಕೂಡ ಸಲ್ಲಿಸಿರ್ತೇವೆ. ಸಲ್ಲಿಸಿ ತದನಂತರ ಇದು BBMPಗೆ ಹಸ್ತಾಂತರ ಆಗಿರ್ತದೆ ಜಿಲ್ಲಾಧಿಕಾರಿಗಳ ಮುಖಾಂತರ. ಕಾರಣ ಇದು ಏನು ನಮಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಕೆಲವು ತಿಂಗಳ ಕಾಲ ಕಳೆದ ನಂತರ ಆ ಬಡಾವಣೆಯಲ್ಲಿ ಸರ್ವೆ ನಂಬರ್ 55 ಕೆಂಬತ್ತಹಳ್ಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿ ಏಕಾಏಕಿ ಬಡಾವಣೆ ಲೆವೆಲ್ ಮಾಡಿ ಮಾರಾಟ ಮಾಡೋದಕ್ಕೆ ಪ್ರಚೋದನೆ ಮಾಡ್ತಾ ಇರ್ತಾರೆ. 12/2/25ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಆ ಮನವಿಯನ್ನು ಸಲ್ಲಿಸಿದಂಥ ಸಮಯದಲ್ಲಿ ಅಲ್ಲಿ ನಡೀತಕ್ಕಂಥ ಅಕ್ರಮ ಬಡಾವಣೆಗಳ ಇವರುಗಳು DC ಅವರಿಗೆ ಡಿಸಿ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾರೆ.
ಡಿ ಸಿ ಅವರು ಏನ್ ಮಾಡ್ತಾರೆ ಅಂದ್ರೆ 28/3/2025 ಈ ಜಾಗವನ್ನು ನಾವು BBMP ಗೆ ಹಸ್ತಾಂತರ ಮಾಡಿದ್ದೇವೆ, ನೀವು BBMP ಸಮ್ಮುಖದಲ್ಲಿ ವ್ಯವಹಾರ ಮಾಡಿ ಅಂತ ನಮಗೆ ಒಂದು ಲಿಖಿತ ಇಂಬರಹ ಕೂಡ ಕೊಟ್ಟಿರ್ತಾರೆ. ಒಂದು ವೇಳೆ ತಾಯಿಯಲ್ಲೂ ಸಹ ಕೆಮ್ಮತ್ತಳ್ಳಿ ಸರ್ವೆ ನಂಬರ್ 25 ಆಶಯ ಯೋಜನೆಗೆ ಆಗಿರ್ತಕ್ಕಂಥದ್ದು MR ಸಮೇತ ಎಂಟ್ರಿ ಇರುತ್ತೆ. ನಾವು BBMP ಗ್ರೇಟರ್ ಬೆಂಗಳೂರು ಆದ ನಂತರ ಅದಕ್ಕೆ ಮೊದಲೇ ನಾವು ಏನ್ ಮಾಡಿದ್ದೇವೆ ಅಂದ್ರೆ 11/8/2025 ಮುಖ್ಯ ಆಯುಕ್ತರಿಗೆ ಮೇನ್ ಆಯುಕ್ತರಿಗೆ ನಾವು ಲೆಟರ್ ಅನ್ನ ಕೊಡ್ತಾ ಇದ್ದೀವಿ. ಈ ತರ ಇಲ್ಲಿ ಅವ್ಯವಹಾರ ನಡೀತಾ ಇದ್ದಾವೆ, ತಾವು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಕೂಡಲೇ ಕ್ರಮ ತಗೋಬೇಕು ಅಂತೇಳಿ. ಆದ್ರೆ ಬೊಮ್ಮನಹಳ್ಳಿ ಜಾಯಿಂಟ್ ಕಮಿಷನರ್ಗೆ ಅವರು ಕಾಗದ ಮುಖಾಂತರ ಕಳಿಸ್ಕೊಟ್ಟಿರ್ತಾರೆ, ಅವರು ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಂಡಿರೋದಿಲ್ಲ. ತದನಂತರ ಗ್ರೇಟರ್ ಬೆಂಗಳೂರು ಆದ ನಂತರ ನಾವುಗಳು